ಕೋಡಿಹಳ್ಳಿ ಕೋಆಪರೇಟಿವ್ ದೊಡ್ಡಕೋಡಿಹಳ್ಳಿ ಕೃಷಿ ಪತ್ತಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಯಾವಾಗ ಆರಂಭ ಆಯಿತು ಸರ್? ಯಾವಾಗ ಆರಂಭ ಆಯಿತು, ಯಾವಾಗ ಸ್ಟಾರ್ಟ್ ಆಯಿತು? 76-77ರಲ್ಲಿ ಸರ್ 76-77 SCS ಅಂತ ಇತ್ತು ಹಿಂದೆ, ಅದಕ್ಕಿಂತ ಮುಂಚೆನೇ ಇತ್ತು SCS. ಅದು VSSL ಅಂತ ಆಯಿತು. ಕೃಷಿ ಪತ್ತಿನ ಸಂಘ 76-77 ಸಹಕಾರಿ ಸಂಘ ಇದು ಕೃಷಿ ಪತ್ತಿನ ಸಹಕಾರಿ ಸಂಘ ಆಗುತ್ತೆ. ಸರ್ ನನಗೆ ತಿಳಿದ ಯಾವುದೇ ಒಂದು ಸಹಕಾರಿ ಸಂಘ ಆರಂಭ ಆಗಲಿ, ಆ ಸಹಕಾರಿ ಸಂಘ ಆರಂಭ ಆಗೋ ಕಾರಣ ಏನಂತಂದರೆ ಆ ಭಾಗದ ಕಟ್ಟ ಕಡೆಯ ಮನುಷ್ಯನನ್ನು ಮೇಲೆತ್ತಬೇಕು ಅನ್ನೋ ಉದ್ದೇಶಕ್ಕೆ ಕೋಆಪರೇಟಿವ್ ಬ್ಯಾಂಕ್ ಕೋಆಪರೇಟಿವ್ ಸಿಸ್ಟಮ್ ಜಾರಿಗೆ ಬಂದಿದ್ದು. ಇಲ್ಲಿ ಲಾಭ ಒಂದೇ ಅಲ್ಲ, ನಾವು ಸಹಕಾರಿ ಸಂಘ ಹೌದು ಸರ್ವಿಸ್ ಪ್ರಮುಖವಾಗಿ ಮೊದಲು ಹೇಳೋದೇ ಸರ್ವಿಸ್ ಇದ್ದರೆ ಮಾತ್ರ ಸಹಕಾರಿ ಸಂಘ ಇರಬೇಕು. ಕೇವಲ ಲಾಭವನ್ನೇ ಮಾಡ್ತೀವಿ ಅನ್ನೋ ಕಾರಣ ಸಹಕಾರಿ ಸಂಘ ಇರಬಾರ್ದು ಅನ್ನೋದು ನಮ್ಮ ಉದ್ದೇಶ. ಸರ್ ಹಾಗಾದ್ರೆ ಈ ಒಂದು ವಿಚಾರದಲ್ಲಿ ನಿಮ್ಮ ಸಹಕಾರಿ ಸಂಘ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗಿದೆ? ಈ ಪ್ರದೇಶದ ಕಟ್ಟೆಗೆ ದೊಡ್ಡಕೋಡಿಹಳ್ಳಿ ಇದೆ, ದೊಡ್ಡಕೋಡಿಹಳ್ಳಿ ಕಟ್ಟೆ ಕಡೆಯ ಮನುಷ್ಯನನ್ನು ನಿಮ್ಮ ಸಹಕಾರಿ ಸಂಘ ರೀಚ್ ಆಗಿದೆಯಾ, ಸಕ್ಸಸ್ ಆಗಿದೆ ಈ ವಿಚಾರದಲ್ಲಿ? ನಿಜ. ಇಲ್ಲೇನಾಗಿದೆ, ನಮ್ಮ ಏರಿಯಾ ತುಂಬ ಬಯಲುಸೀಮೆ, ಮರಳು ಭೂಮಿ, ಕೃಷಿ ಇಲ್ಲೆಲ್ಲ ನೀರಾವರಿ ಇಲ್ಲ. ನಾವು ಮಳೆನೇ ಅವಲಂಬಿತ ಇರುತ್ತಾ ಎಲ್ಲ ರೈತರು. ನಮ್ಮ ಈ ಸಂಘಕ್ಕೆ ಸುತ್ತ 12 ಹಳ್ಳಿ, ನಮ್ಮ ಬೈಲಂದ್ರೆ 12 ಹಳ್ಳಿ ವ್ಯಾಪ್ತಿ ಸೇರುತ್ತೆ. 12 ಹಳ್ಳಿಗೂ ಕೂಡ ನಾವು ಹಿಂದೆ ಈ ಇದೆಯಲ್ಲ ಇವರು ಇಲ್ಲಿಗೆ ಧರ್ಮಣ್ಣವರು ಅಂತ ಬಂದ ಮೇಲೆ ಸ್ವಲ್ಪ ಈಗ 4-5 ವರ್ಷದಿಂದ ಈಚೆಗೆ ಮೊದಲು ಎಲ್ಲ ಏನು ನಾವು ಸಾಲ ಅಷ್ಟೊಂದು ಕೊಟ್ಟು ಇರಲಿಲ್ಲ. ಸಾಲ ವಸೂಲಾತಿಗೂ ಕಷ್ಟ ಇತ್ತು, ಜನಗಳಿಗೆ ತಿಳುವಳಿಕೆನೂ ಕಮ್ಮಿ. ಕೋಆಪರೇಟಿವ್ ಅಂದರೆ ಸಹಕಾರ ಸಂಘಕ್ಕೆ ಬರದೇ ಇದ್ರು, ನಮ್ಮನ್ನು ಕೆಟ್ಟ ದೃಷ್ಟಿನೇ ನೋಡೋರು. ಅವ್ರಿಗೇನೋ ವಾಣಿಜ್ಯ ಬ್ಯಾಂಕ್ಗಳ ಮೇಲೆ ಪ್ರೇಮ, ಸಹಕಾರ ಸಂಘ ಅಂದರೆ ಒಂದು ಕೆಟ್ಟ ದೃಷ್ಟಿನೇ ನೋಡ್ತಾ ಇದ್ರು. ಇತ್ತೀಚೆಗೆ ಒಂದು ಸ್ವಲ್ಪ ಈಗೀಗ ಆಕರ್ಷಣೆ ಆಗಿದೆ. ಕೂಡ ಸ್ವಲ್ಪ ಸದಸ್ಯರುಗಳಿಗೆಲ್ಲ ತಿಳುವಳಿಕೆ ಹೇಳಿ ಈಗೀಗ ಆಡಳಿತ ಮಂಡಳಿಗಳು ಕೂಡ ಹಿಂದೆ ವಿದ್ಯಾವಂತರು ಅವರು ಬರ್ತಿರಲಿಲ್ಲ. ಆಡಳಿತ ಮಂಡಳಿಯರು ಆಮೇಲೆ ಕೋಆಪರೇಟಿವ್ ಸಹಕಾರ ಸಂಘನ ನಾವು ಯಾಕೆ ನಡೆಸ್ಕೊಂಡು ಹೋಗಬೇಕು, ಸಿಬ್ಬಂದಿ ಹಂಗೆ ಅವರಿಗೆ ಸಹಕಾರ ಕೊಡಬೇಕು ಅನ್ನೋ ಮನೋಭಾವನೆ ಕೆಲವು ಇರಲಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಖಂಡಿತವಾಗಿತ್ತು. ಇತ್ತೀಚೆಗೆ ಚೆನ್ನಾಗಿದೆ ಸರ್, ಏನು ತೊಂದರೆ ಇಲ್ಲ. ನಾವು ಕೂಡ ಈಗ ಈ ಪರಿಸ್ಥಿತಿ ಇರೋ ಪರಿಸ್ಥಿತಿಲಿ ಸದಸ್ಯರ ಸಂಖ್ಯೆ ನಮ್ಮಲ್ಲಿ 1448 ಜನ ಇದ್ದಾರೆ. ಮತ್ತು 67,76,000 ಸೇರ್ ದರ ಇದೆ ನಮ್ಮಲ್ಲಿ. MTL ಸೇರು ಅದು 19,65,000 ರೂಪಾಯಿ ಇದೆ ಸೇರು. ಇನ್ನು ಸದಸ್ಯರಿಗೆ ಸಾಲ ಕೊಟ್ಟಿದ್ದೀವಿ, KCC ಬೆಳೆ ಸಾಲ ಕೊಟ್ಟಿದ್ದೀವಿ 853 ಜನ ಸದಸ್ಯರಿಗೆ. ಮತ್ತು 5,80,90,90,000 ರೂಪಾಯಿ ಸಾಲ ಕೊಟ್ಟಿದ್ದೀವಿ ಬೆಳೆ ಸಾಲ. ಐದು ಜನಕ್ಕೆ ಹಸುಳಿ ಸಾಲ ಕೊಟ್ಟಿದ್ದೀವಿ 53 ಲಕ್ಷ, 5,30,000 ಕೊಟ್ಟಿದ್ದೀವಿ. ಹಸುಳಿ ಸಾಲ ಕೊಟ್ಟಿದ್ವಿ, ಮಜ್ಮಾದಿ ಸಾಲ ಕೊಟ್ಟಿದ್ವಿ, MTL ಸಾಲ ಕೊಟ್ಟಿದ್ದೀವಿ 14 ಜನಕ್ಕೆ. ಮತ್ತು 1,58,80,000 ರೂಪಾಯಿ MTL ಕೊಟ್ಟಿದ್ದೀವಿ. ಇನ್ನು DDA ಸಾಲ 12 ಜನಕ್ಕೆ ಮತ್ತು 4,90,000 ರೂಪಾಯಿ ಸಾಲ ಕೊಟ್ಟಿದ್ದೀವಿ. ಇಷ್ಟು ನಮ್ಮ ವಹಿವಾಟು ನಡೀತಾ ಇದೆ. ನಡೀತೆ. ವ್ಯಾಪಾರ ಕಡೆ ಹೋದರೆ FD 60 ಲಕ್ಷ ಇದೆ, 70 ಲಕ್ಷ FD ಇದೆ. ಆಮೇಲೆ ಇತ್ತೀಚೆಗೆ ನಾವು ರಿಸರ್ವ್ ಫಂಡು ಅದು ಇದನ್ನು ಬಳಸಿ ಒಂದು ಭಾಳ ಶಿಥಿಲವಾಯಿತು ಕಟ್ಟಡ, ಏನು ಬಿದ್ದೋಗುತ್ತೆ ಗೋಡೆ ಏನಂಗೆ ಆಯಿತು. ನಮ್ಮ ವ್ಯಾಪಾರ ವಹಿವಾಟು ಮಾಡೋಕ್ಕೆ ಭಾಳ ತೊಂದರೆ ಆಯಿತು. ಅದಕ್ಕೋಸ್ಕರ ಒಂದು ಈಗಿನ ಆಡಳಿತ ಮಂಡಳಿಯವರು ಸಹಕಾರ ತಗೊಂಡು ಒಂದು 2 ನಿಮಿಷ ಆಡಳಿತ ಮಂಡಳಿಯವರು ಸಹಕಾರ ತಗೊಂಡು ನಾವು ಒಂದು 32 ಹಳೆ ಬಿಲ್ಡಿಂಗ್ನ ಡಮಾಸ್ ಮಾಡಿ 100 ಬಿಲ್ಡಿಂಗ್ ಡಮಾಸ್ ಮಾಡಿಟ್ಟು 32 ಲಕ್ಷ ರೂಪಾಯಿ ಎಸ್ಟಿಮೇಟಲ್ಲಿ ಹೊಸ ಬಿಲ್ಡಿಂಗು ಮಾಡಿದ್ದೀವಿ. ಒಂದು ಕೆಳಗಡೆ ವ್ಯಾಪಾರ ಗೊಬ್ಬರ ಫುಡ್ ಎಲ್ಲ ವ್ಯವಸ್ಥೆ ಮಾಡೋಕ್ಕೆ, ಮುಂದೆ 2ನೇದು ಆಡಳಿತ ಮಂಡಳಿ ಇದು ಆಫೀಸ್ಗಳು ಮಾಡ್ಕೊಳ್ಳೋಕ್ಕೆ, ಇದನ್ನು ಬೋರ್ಡ್ನ ರಿಮೂವ್ ಮಾಡ್ಕೊಳ್ಳೋಕ್ಕೆ ಎಲ್ಲ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಇನ್ನು ಮುಂದೆ ಭಾಳ ಚೆನ್ನಾಗಿ ಮುಂದೆ ಬರೋರೇ ಆಗಲಿ, ನಾನಿರೋವರೆಗೂ ಮುಂದೆ ಬರೋ ಆಡಳಿತ ಮಂಡಳಿಯವರು ಸಹಕಾರ ಕೊಟ್ಕೊಂಡು ಚೆನ್ನಾಗಿ ಅಭಿವೃದ್ಧಿ, ನಮಗೂ ಕೂಡ ಒಂದು 10 ಕೋಟಿ ಸಾಲ ಕೊಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಟಿದ್ದೀವಿ. ಆದರೆ ಇತ್ತೀಚಿನ DCC ಬ್ಯಾಂಕು, ರಿಸರ್ವ್ ಬ್ಯಾಂಕ್ನವರು ಮತ್ತು ಅಪೆಕ್ಸ್ ಬ್ಯಾಂಕ್ನವರು ಸಾಲನ ಕೊಡೋದು ಕೊಡೋದು ನಿಲ್ಲಿಸ್ಬಿಟ್ಟಿದ್ದಾರೆ 2-3 ವರ್ಷದಿಂದ. DCC ಬ್ಯಾಂಕಿಗೆ ಫಂಡ್ಸ್ ಬರ್ತಾ ಇಲ್ಲ. ನಾವು ಎಷ್ಟೋ ಜನಗಳ ಹೊಸ ಸಾಲಗಳು ತಗೊಂಡೋದ್ರೆ ಅವ್ರು ಕೊಡ್ತಾ ಇಲ್ಲ DCC ಬ್ಯಾಂಕಲ್ಲಿ. ಅವ್ರು ಫಂಡ್ಸ್ ಬಂದಿಲ್ಲ ಅಂತಿದ್ದಾರೆ. ಎಲ್ಲ ಕುಂಠಿತವಾಗಿದೆ. ಇನ್ನು ಮುಂದೆ ಏನಾರು ಅನುಕೂಲ ಆದರೆ ನಾವು ಇನ್ನೂ ಸಾಲ ಕೊಡೋಕ್ಕೆ ಸದಸ್ಯರುಗಳಿಗೆ ಈಗ ಏನು 100 ಜನರು 853 ಜನಕ್ಕೆ ನಾನು 1,850 ಜನಕ್ಕೆ 10 ಕೋಟಿ ಸಾಲ ಕೊಡಬೇಕು ಅಂತ ಉದ್ದೇಶ ಮುಂದಿನ 850 1,000 ಜನಕ್ಕೆ ಕೊಡಬೇಕು. ಒಂದು 10 ಕೋಟಿಗಾರ ಮಾಡ್ಕೊತ ಇದ್ವಿ. ಈ ಲಾಭ ಕಮ್ಮಿ ಇದೆ. ವರ್ಷದಿಂದ
2.5 ಲಕ್ಷ 3 ಲಕ್ಷ ಒಂದು ಸರಿ ಬಂದಿದೆ ಲಾಭ. 2,85,000 ಲಾಭ ಇದೆ ಲಾಸ್ಟ್ ಇಯರ್ ಇದು ಲಾಭ. ಲಾಸ್ಟ್ ಇಯರ್. ಈ ವರ್ಷದ ಇನ್ನೂ ಆಡಿಟ್ ಆಗಿಲ್ಲ. ಅಡ್ಡಿಲ್ಲ ಸರ್, ಅಡ್ಡಿಲ್ಲ ಆಗ್ತದೆ. ಇಷ್ಟು ನಮ್ಮದು ಇದು. ನಮ್ಮಲ್ಲಿ ಸಿಬ್ಬಂದಿಯವರು ಇವರು CEO, ಇವರು ಹಿಂದೆ ಮಾಜಿ CEO ನಾನು ಕಾಲ್ ಮಾಡಿದ್ದು ಅವ್ರಿಗೆ ಅಪಾಯಿಂಟ್ ಮಾಡ್ಕೊಂಡಿದ್ದೀವಿ. ಇವರ ಅನುಭವನ ಅವ್ರು ಇಟ್ಕೊಂಡಿದ್ದ ಒಂದು ಸ್ವಲ್ಪ ಗೌರವ ಕಾರ್ಯದರ್ಶಿಯಾಗಿ ರಿಟೈರ್ಡ್ ಆಗಿದೆ. ಆದರೂ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ. ಸ್ವಲ್ಪ ಸಿಬ್ಬಂದಿ ಸಹಕಾರ ಪಡ್ಕೊಂಡು ಗೊತ್ತಾಗಲಿ ಅನ್ನೋ ದೃಷ್ಟಿಯಿಂದ ಇಟ್ಕೊಂಡಿದ್ದೀವಿ. ಭಾಳ ಒಳ್ಳೆ ಜನ. ಇವರಿಂದಲೇ ಈ ಸಂಘ ಈ ಮಟ್ಟಕ್ಕೆ ಅದಕ್ಕೆ ಕಾರಣ ಇರೋದು. ಖಂಡಿತ ಅವ್ರಿಗೆ ಇನ್ನೂ ಇದೆ, ಇನ್ನೂ ಕೆಲಸ ಮಾಡೋಕ್ಕಿದೆ ಶಕ್ತಿ ಬೆಳೆಸ್ಕೋಬೇಕು ಸರ್. ಒಂದು ಲಕ್ಷ ಬೆಳೆಸ್ಕೋಬೇಕಾಗ್ತದೆ. ಸಹಕಾರಿ ಸಂಘಗಳು ಯಾರೇ ಬಂದು ಸಹಕಾರಿ ಸಂಘವನ್ನು ಬೆಳೆಸ್ತೀನಿ ಅಂತ ಅಂದರೆ ಅದನ್ನು ಇನ್ನೂ ಆಸೆ ಇದೆ ಸರ್. ಯಾಕೆಂದ್ರೆ ಕಾರಣ ಅಂದರೆ ನಾನು ಇದೇ ಸಹಕಾರ ಸಂಘದಲ್ಲಿ ಸೆಕ್ರೆಟರಿ ಆಗಿ ಕೆಲಸ ಮಾಡಿದ್ದೇನೆ. ಸೆಕ್ರೆಟರಿ ಕೆಲಸ ಮಾಡಿ ಜಿಲ್ಲಾ ಪಂಚಾಯತಿ ರಾಜೀನಾಮೆ ಕೊಟ್ಟು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ಬೋದು. ಈಗ ಏನೋ ದೇವ್ರ ಅನುಗ್ರಹದಿಂದ ಜನಗಳ ಸೇವೆ ಮಾಡಬೇಕು ಅನ್ನೋದ್ರಿಂದ ಈ ಸೊಸೈಟಿ ಅಧ್ಯಕ್ಷರಾಗಿ ಬಂದಿದ್ದೀವಿ. ಎಷ್ಟು ದಿವಸ ಇರುತ್ತೆ ಅಷ್ಟು ದಿವಸ ಸಂಘಕ್ಕೋಸ್ಕರ ನಾವು ನಿಷ್ಕಳಂಕವಾಗಿ ಕೆಲಸ ಮಾಡ್ಕೊತಿದ್ದೆ. ಹೆಚ್ಚೆಚ್ಚಿನ ವ್ಯಾಪಾರ ವಹಿವಾಟು ಗೊಬ್ಬರ ಔಷಧಿ ಎಲ್ಲ ಮಾಡಬೇಕು ಅಂತ ಏನೇನೋ ಇದೆ ಮನಸ್ಸಲ್ಲಿ. ಅದು ಈ ಏರಿಯಾದಲ್ಲಿ ಸ್ವಲ್ಪ ಜನಗಳು ಹೊಂದಾಣಿಕೆ ಇನ್ನೂ ಆಗ್ತಾ ಇಲ್ಲ. ಈಗೀಗ ಆಗ್ತಾ ಇದೆ. ನೋಡೋದು ಮುಂದೆ ಚೆನ್ನಾಗಬೇಕು, ಒಳ್ಳೆಯದು. ಖಂಡಿತ ಸರ್. ಯಾಕೆಂದರೆ ನಿಮ್ಮಂಥವ್ರು ಇದ್ದಾಗ ಸೊಸೈಟಿ ಬೆಳೆಯಲಿಲ್ಲ ಅಂದರೆ ಅದು ಹೇಳ್ಲಿಕ್ಕಾಗಲ್ಲ. ಆ ಥರ ಸ್ಥಿತಿಯಲ್ಲಿ ಇರುತ್ತೆ ಆ ಸೊಸೈಟಿ. ನಿಮ್ಮಂಥವ್ರು ಬೆಳೆಸ್ಲಿಕ್ಕಾಗಲ್ಲ, ಯಾರ ಕೈಲಿ ಬೆಳೆಸೋಕ್ಕಾಗಲ್ಲ ಅಂತ ಅರ್ಥ. ಯಾಕೆಂದ್ರೆ ನಿಮಗೆ ಒಂದು ಅನುಭವ ಇದೆ ಇದರಲ್ಲಿ ಸೆಕ್ರೆಟರಿ ಕೆಲಸ ಮಾಡಿರ್ತಕ್ಕಂಥವ್ರು. ಹಾಸನ ತಾಲೂಕಲ್ಲಿ ಒಂಗೇರಿ ವರ್ಷ ಕೆಲಸ ಮಾಡಿದೆ. ಸ್ವಲ್ಪ ದಿವಸ ಕೆಲಸ ಮಾಡಿದೆ. ಹಾಗಾಗಿ ಇಲ್ಲಿಗೆ ಬಂದು ಊರಲ್ಲಿ ಕೆಲಸ ಮಾಡ್ತಿದ್ದಾಗ ಅವಕಾಶ ಸಿಕ್ತು. ಇದು ಬಿಟ್ಬಿಟ್ಟು ಇವರಿಗೆ ನನ್ನ ನಂತರ ಇವ್ರು ಬಂತು. ಸರ್ ಜೊತೆಗೆ ಇನ್ನೊಂದೇನೆಂದರೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಯಾರೇ ಡೈರೆಕ್ಟರಾಗಿ ಬರಲಿ ಅವರಿಗೆ ಅಧ್ಯಕ್ಷ ಆಗಬೇಕು ಅನ್ನೋ ಆಸೆ ಇರುತ್ತೆ. ಯಾವ ಒಂದು ಸಣ್ಣ ಚೇರ್ ಮೇಲೆ ಕೂರಬೇಕು ಅಂತ. ನನಗೆ ತಿಳಿದಾಗೆ ಆ ಚೇರ್ ಇದೆಯಲ್ಲ ಸರ್, ಅಧ್ಯಕ್ಷ ಚೇರು ಅಷ್ಟೊಂದು ಸುಲಭವಾದ ಚೇರಲ್ಲ. ನೀವು ಕೂತ್ಕೊಂಡು ಆರಾಮಾಗಿ ಎದ್ದೋಗ್ತೀನಿ ಅನ್ನೋ ಚೇರಲ್ಲ. ಅಲ್ಲಿ ಒಂದು ಕಡೆ ಇವರು ಇರ್ತಾರೆ, ನಿಮ್ಮ ಸಿಬ್ಬಂದಿಗಳಿರ್ತಾರೆ, ಅವ್ರನ್ನ ಕ್ಯಾರಿ ಮಾಡಬೇಕು. ಜೊತೆಗೆ ನಿಮ್ಮ ಪಾರ್ಟ್ನರ್ಸ್ ಡೈರೆಕ್ಟರ್ಸ್ ಇರ್ತಾರೆ, ಅವ್ರನ್ನೂ ಸಮಾಧಾನ ಮಾಡಬೇಕು. ಜೊತೆಗೆ ಸದಸ್ಯರು ಯಾವಾಗ ಏನು ಮಾತಾಡ್ತಾರೆ ಅಂತ ಹೇಳಲಿಕ್ಕಾಗಲ್ಲ. ನಮ್ಮ ಈ ಬೇರೆ ಪ್ರದೇಶದಲ್ಲಿ ಬಿಡಿ ಅವೆಲ್ಲ ಬೇರೆ ಬೇರೆ ರೀತಿಯೇ ಮಾತುಗಳು ಬರ್ತಾ ಹೋಗ್ತವೆ. ಸೊ ಹಾಗಾಗಿ ತುಂಬ ಕಷ್ಟ ಚೇರು. ಹಾಗಾಗಿ ಸೊ ನಿಮ್ಮ ಈ ಒಂದು ಅಧಿಕಾರಾವಧಿ ಬಗ್ಗೆ ನಾವು ಮಾತನಾಡೋದ್ರೆ ಹೇಳಿ ಸರ್. ಅಧಿಕಾರಾವಧಿ ಬಗ್ಗೆ ಮಾತನಾಡೋದಾದ್ರೆ ಹೇಗಿದೆ? ಸೊ ಈಗ ನಡೆಸ್ತಾ ಇದ್ದೀರಾ? ಏನಿಲ್ಲ ಸರ್, ನಮ್ಮ ಅಧಿಕಾರಾವಧಿ ಅಂತಂದರೆ ನನಗೆ ಇದೇ ಸಂಘದಲ್ಲಿ ಅನ್ನ ತಿಂದಿದ್ದನು. ಸಂಘ ಭಾಳ ಕಾಲದಲ್ಲಿ ಭಾಳ ಇಷ್ಟೊಂದು ಸಾಲ ಕೊಡಿಸಲು ಭಾಳ ಕುಂಠಿತವಾಯಿತು. ಚೆನ್ನಾಗಿ ಎಲ್ಲ ಸದಸ್ಯರು ಕಮರ್ಷಿಯಲ್ ಬ್ಯಾಂಕಿಗೆ, ವಾಣಿಜ್ಯ ಬ್ಯಾಂಕ್ಗಳ ಕಡೆ ತಲೆ ಹಾಕ್ಬಾರ್ದು ಜನ. ನಮ್ಮ ಸಹಕಾರ ಸಂಘದಲ್ಲೇ ಸದಸ್ಯರಾಗಿ ಎಲ್ಲರಿಗೂ ಸಾಲ ಕೊಡಬೇಕು ಅಂತ ಒಂದು ಆಸೆ ಇಟ್ಕೊಂಡಿದ್ದೀವಿ. ಹೆಚ್ಚೆಚ್ಚು ಸಾಲ ಕೊಡಬೇಕು, ಬಡ್ಡಿ ರಹಿತ ಸಾಲ ಇದೆ. ಆದ್ದರಿಂದ ಅವ್ರು ಜನ ರೈತರು ನಮ್ಮ ಸಹಕಾರ ಸಂಘಗಳಲ್ಲಿ ಉಪಯೋಗಿಸ್ಕೊಂಡು ಅವರ ಆರ್ಥಿಕ ಅಭಿವೃದ್ಧಿಗಳನ್ನ ಮಾಡ್ಕೊಳ್ಳಿ ಒಂದು ದೃಷ್ಟಿ ಇಟ್ಕೊಂಡಿದ್ದೀವಿ. ಇನ್ನೂ ಭಾಳ ಹೆಚ್ಚು ಲಾಭನೂ ಗಳಿಸಬೇಕು, ವ್ಯಾಪಾರ ವಹಿವಾಟುಗಳನ್ನು ಮಾಡಬೇಕು. ಕೃಷಿಗೆ ಸಂಬಂಧಪಟ್ಟಂಥ ಎಲ್ಲ ಸಾಮಗ್ರಿಗಳನ್ನು ಮಾರಾಟ ಮಾಡಬೇಕು. ಬಿತ್ತೆ ಬೀಜ ಔಷಧಿ ಎಲ್ಲ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀವಿ. ಖಂಡಿತ ಆಗಲಿ ಸರ್, ಒಳ್ಳೆಯ ವಿಚಾರ. ಸರ್ ನಿಮಗೆ ಆಲಿಸ್ಬೇಕಂದ್ರೆ 2-3 ಪ್ರಶ್ನೆ ಇದೆ, ಮುಗಿಸ್ಬಿಡ್ತೇನೆ ನಾನು ನಿಮ್ಮದನ್ನು. ಸರ್ ಜೊತೆಗೆ ಏನಾಗುತ್ತೆ ಅಂದರೆ ನೋಡಿ, ನೀವು ಗೆಲ್ತೀರಾ, ಚುನಾವಣೆಯನ್ನು ಗೆದ್ದ ನಂತರ ನೀವು ಒಬ್ಬರೇ ಬರಲ್ಲ ಒಳಗಡೆಗೆ. ನೀವು ಬಂದು ಅಧ್ಯಕ್ಷತೆಯಲ್ಲಿ ಕೂತ್ರೆ ನಿಮ್ಮ ಫಾಲೋವರ್ಸ್ಗೆ ಬಂದುಬಿಟ್ಟು ಆ ಕಡೆ ಕೂರ್ತಾರೆ. ಕಾರಣ ಏನಂತಂದರೆ, ನೋಡಪ್ಪ ನಾವೇನು ಬೆಂಬಲಿಸಿದ್ದೀವಿ, ನನಗೆ ಮುಂದೆ ಸೊಸೈಟಿಲಿ ಏನಾದರೂ ಸಹಕಾರ ನೀಡಬೇಕು, ಹೆಲ್ಪ್ ಮಾಡಲೇಬೇಕು. ಆದರೆ ನೀವು ಹೇಳ್ಬೋದು ಇಲ್ಲ ನಾನು ಮಾಡಲ್ಲ ಹಾಗೆ ಹೇಗೆ ಅಂತ ಹೇಳ್ಬೋದು. ಸುಳ್ಳಾಗಿರ್ತಾರೆ ನನಗೆ ತಿಳಿದಾಗ. ಯಾಕೆಂತಂದ್ರೆ ಇವತ್ತೇನಾದ್ರು ನೀವು ಸಹಾಯ ಮಾಡಲಿಲ್ಲ ಅಂದರೆ ನಾಳೆ ನಿಮ್ಮ ವಿರೋಧ ಪಕ್ಷದಲ್ಲಿ ನಿಂತ್ಕೊಂಡ್ಬಿಟ್ಟು ಅವ್ರು ಎಂಥ ಅವ್ನ ಕೈಲಿ ಏನೂ ಕೆಲಸ ಆಗಲ್ಲ ಅನ್ನೋ ಸ್ಥಿತಿಯಲ್ಲಿ ಮಾತನಾಡ್ತಾರೆ. ಹಾಗಾಗಿ ಅನಿವಾರ್ಯವಾಗಿ ನೀವು ಅವ್ರಿಗೆ ಸಹಾಯ ಮಾಡಬೇಕಾಗ್ತದೆ, ಇಂಪ್ಲೂಯೆನ್ಸ್ ಮಾಡಬೇಕಾಗುತ್ತೆ ಸಾಲದ ವಿಚಾರದಲ್ಲಿ. ಸೊ ಇಂಪ್ಲೂಯೆನ್ಸ್ ಮಾಡೋದಾಗಲಿ ಅಥವಾ ಅವ್ರಿಗೆ ಸಹಾಯ ಮಾಡೋದಾಗಲಿ ತಪ್ಪು ಅನ್ನೋದಲ್ಲ ನಮ್ಮ ಉದ್ದೇಶ. ಆದರೆ ಆ ಸಾಲ ವಸೂಲಾತಿ ಅಂತ ಬರುತ್ತಲ್ಲ, ಆಗ ಕಷ್ಟ ಆಗುತ್ತೆ. ಯಾಕೆಂದ್ರೆ ಇವತ್ತು ನಿಮ್ಮ ಹತ್ರ ಇಂಪ್ಲೂಯೆನ್ಸ್ ಮಾಡಿದ್ರೆ ನಾಳೆ ಹೋಗಿ MLA ಹತ್ರ ಫೋನ್ ಮಾಡ್ತಾನೆ, ನಾಳೆ ಹೋಗ್ಬಿಟ್ಟು ಮಿನಿಸ್ಟರ್ ಹತ್ರ ಫೋನ್ ಮಾಡ್ತಾನೆ. ಸೊ ಇದು ನಿಜವಾಗ್ಲೂ ಅಂಥವ್ರಿಗೆ ಸಾಲ ಕೊಟ್ಟಾಗ ದಾಖಲಾತಿಯನ್ನು ತಾಂಡು ಸಾಲ ಕೊಟ್ಟರೆ ಸಮಸ್ಯೆ ಇಲ್ಲ. ದಾಖಲಾತಿ ಇಲ್ಲದೇ ಸಾಲ ಕೊಟ್ಟಾಗ ನಿಜವಾಗ್ಲೂ ಅದು ಕಷ್ಟ ಆಗುತ್ತೆ. ಸೊ ಹೇಳಿ ಸರ್, ಅಂತ ಸಂದರ್ಭ ಆಗೋದಿಲ್ಲ. ಸಹಕಾರ ಸೇವಾ ಮನೋಭಾವನೆ ಇಟ್ಕೊಂಡಿದ್ದೀವಿ ನಾವು. ಯಾವುದೇ ಥರ ಕಮಿಟ್ಮೆಂಟ್ ಇಟ್ಕೊಳ್ಳೋದಿಲ್ಲ. ಯಾವ್ರಿಗೆ ಇಷ್ಟು ಕೊಡಿ, ಅವ್ರಿಗೆ ಅಷ್ಟು ಕೊಡಿ ಸಾಲನ ನಾವೇನಿಲ್ಲ. ಅವ್ರು ಏನು ದಾಖಲಾತಿ ತಂತಾರೆ ಆ ದಾಖಲಾತಿ ತಕ್ಕಂತೆ ಸಾಲ ಕೊಡ್ತಾಯಿದ್ವಿ, ಮಂಜೂರು ಮಾಡ್ತಾಯಿದ್ವಿ. ನಮಗೆ ನಿರ್ದಾಕ್ಷಿಣ್ಯವಾಗಿ ದಾಕ್ಷಾಣಿ ಏನು ಇಲ್ವೇ ಇಲ್ಲ ಇಲ್ಲಿ. ಸಹಕಾರ ಎಲ್ಲರೂ ಒಂದೇ. ನನಗೆ ಈ ಸೇವಾ ಮನೋಭಾವನೆ ಇರಬೇಕು. ಯಾರು ಚೆನ್ನಾಗಿ ಸಹಕಾರ ಸಂಘದಲ್ಲಿ ಚೆನ್ನಾಗಿ ನಡ್ಕೊಳ್ತಾರೆ ನಮ್ಮ ಗಮನಕ್ಕೆ ಏನಾದ್ರು ಬಂದರೆ ಅವ್ರಿಗೊಂದು ಮಾತು ಹೇಳ್ತೀವಿ, ಇವ್ರಿಗೆ ಕೊಡ್ಬೋದು ಕೊಡಿ ಅಂತ. ಅಷ್ಟು ಬಿಟ್ಟರೆ ಆಮೇಲೆ ಆಡಳಿತ ಮಂಡಳಿಯವರು ನಮ್ಮ ಜೊತೆ ಎಲ್ಲರೂ ಚೆನ್ನಾಗಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅವ್ರ ಕಡೆಯಿಂದ ಯಾರ ಕಡೆಯಿಂದಲೂ ನಮಗೇನು ತೊಂದರೆ ಇಲ್ಲ. ನಮ್ಮಲ್ಲಿ ಇನ್ನೊಂದು ಚುನಾವಣೆ, ನಾವು ನಮ್ಮ ಸರ್ವಿಸಲ್ಲೇ ಚುನಾವಣೆ ಮಾಡಿಲ್ಲ 25 ವರ್ಷ. ಇದು ಪ್ಲಸ್ ಸರ್. ಸಹಕಾರ ಸಂಘ ಚುನಾವಣೆ ಮಾಡಿಲ್ಲ. ಇಲ್ಲಿ BJP ಇರ್ಬೋದು, ಕಾಂಗ್ರೆಸ್ ಅವರು ಇರ್ಬೋದು, ನಾವು JDS ಅವರು ಇರ್ಬೋದು, 3 ಪಕ್ಷದವರೆಲ್ಲ ಕೂತ್ಕೊಂಡು ಇದು ಬಂದಾಗ, ಚುನಾವಣೆ ಬಂದಾಗ ನಾವೆಲ್ಲ ಕೂತ್ಕೊಂಡು ಮಾತಾಡ್ಕೊಂಡು
ಇಂತಿದ್ದರೇ ಡೈರೆಕ್ಟರ್ ಮಾಡೋಣ, ಇಂತಿದ್ದರೇ ಅಧ್ಯಕ್ಷ ಮಾಡೋಣ, ಮತ್ತು ಹೊಂದಾಣಿಕೆ ಇನ್ನು ಮುಂದಿನ ವರ್ಷಕ್ಕೆ ಇಂಥ ಮಾಡ್ಕೊಳ್ಳೋಣ ಅಂತ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇದೀವಿ. ಇನ್ನು 25-30 ವರ್ಷದಿಂದ ನಾವು ಇಲ್ಲಿ ಚುನಾವಣೆ ಅಂತ ಮಾಡಿಲ್ಲ, ಆ ಥರ ನಡ್ಕೊಂಡು ಹೋಗ್ತಾ ಇದೀವಿ. ನಿಜವಾಗ್ಲೂ ಆಡಳಿತ ಮಂಡಳಿನ ಇತ್ತೀಚೆಗೆ ಕೇಳೋದು ಒಳ್ಳೆ ವಿಚಾರ ಅದೇ ಸರ್. ಚುನಾವಣೆ ಇಲ್ಲಿವರೆಗೂ ಹೋಗಿಲ್ಲ ನಾವು. ಎಸ್, ಅದು ಆಗ್ಲೇಬಾರ್ದು ಸರ್, ನಮ್ಮ ಪ್ರಕಾರ ಆಗ್ಲೇಬಾರ್ದು. ಹಾಕಿರ್ತಾರೆ ಅರ್ಜಿ, 50 ಜನ 60 ಜನ ಅರ್ಜಿ ಹಾಕಿರ್ತಾರೆ. ಆದರೂ ಕೂಡ ನಾವೇ ಮಾಡಿದ್ವಿ, ಕೂತ್ಕೊಂಡು ಈಗಿಂದ ಮಾಡೋಣ, ನೆಕ್ಸ್ಟ್ ನಿಮ್ಮನ್ನು ಮಾಡೋಣ ಅಂತ ಏನೋ ಅವ್ರಿಗೆ ಕನ್ವಿನ್ಸ್ ಮಾಡಿ ಎಲ್ಲ ಪಾರ್ಟಿಯವರು ಕೂತ್ಕೊಂಡು ಲೀಡ್ಗಳು ತೀರ್ಮಾನ ಮಾಡ್ಕೊಂಡು ಈ ಸಹಕಾರ ಸಂಘನ ಈ ಮಟ್ಟ ಮಾಡ್ಕೊಂಡು ನಿಜವಾಗ್ಲೂ ಇದು ಒಳ್ಳೆ ವಿಚಾರ. ಒಂದು ಹಂಗೆ ಮಾಡ್ತೀವಿ, ಮಾಡೋದಂತ ಇದ್ದೀವಿ. ಯಾಕಾಲ ಅಲ್ಲ, ನೆಕ್ಸ್ಟ್ ಹೇಳಲಿಕ್ಕಾಗಲ್ಲ, ಬಟ್ ಇದುವರೆಗೂ ಆಗಿಲ್ವಲ್ಲ, ಆಗ್ಬಾರ್ದು ಕೂಡ ಆಗಬಾರ್ದು. ಯಾಕೆಂದ್ರೆ ಸಹಕಾರ ನಮ್ಮ ಸಂಘಕ್ಕೂ ಹೊರೆ ಆಗುತ್ತೆ ಅದು. ಹೌದು, ಚುನಾವಣೆ ಫಂಡ್ ಹೋಗ್ತದೆ. ಮತ್ತು ಬೇರೆ ಜೊತೆಗೆ ಇನ್ನೊಂದೇನಂದ್ರೆ ಚುನಾವಣೆ ಮಾಡ್ಕೊಂಡು ಬಂದಾಗ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಲಿಕ್ಕೆ ಆಗಲ್ಲ, ಅಲ್ಲಿ ಕಿತ್ತಾಟಗಳು ಆರಂಭ ಆಗುತ್ತೆ ಸರ್. ನಾನು ತಿನ್ನೋದು ಯಾಕೆಂತಂದ್ರೆ ಶುಂಠಿ ಕೊಪ್ಪವನ್ನು ಹೊರತುಪಡಿಸಿ, ಶುಂಠಿ ಕೊಪ್ಪ ಒಂದು ಕೋಆಪರೇಟಿವ್ ಬ್ಯಾಂಕಲ್ಲಿ ಇಡೀ ಇರತಕ್ಕಂಥವ್ರು ಎಲ್ಲರೂ ಕೂಡ BJP ಅವರೇ. ಒಬ್ಬನೇ ಒಬ್ಬ ಕಾಂಗ್ರೆಸ್ ಗೆದ್ದಿದ್ದಾರೆ, ಡಿಸೋಜಾ ಅಂತ, ಇವಾಗ ಅವರ ಅಧ್ಯಕ್ಷರಲ್ಲಿ ಅವ್ರನ್ನ ಅಧ್ಯಕ್ಷ ಮಾಡಿದ್ದಾರೆ. ಒಳ್ಳೆ ಕೆಲಸ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಅಲ್ಲಿ ಪಾರ್ಟಿ ಇಲ್ಲ. ಪಾರ್ಟಿ ಹೇಳಿದ್ರು ಸರ್, ಪಾರ್ಟಿ ಇಲ್ಲ ಸರ್, ಒಳ್ಳೆ ಕೆಲಸ ಮಾಡ್ತಾರೆ, ಕೂರಿಸಿದ್ದೀವಿ, ಕೆಲಸ ಮಾಡ್ತಿದ್ದಾರೆ ಉತ್ತಮವಾಗಿತ್ತು. ಹಾಗೆ ಸಹಕಾರಿ ಸಂಘ ಆಗಿರ್ಬೇಕು. ನೀವು ರಾಜಕಾರಣ ಮಾಡಬೇಡಿ ಅಂತಲ್ಲ, ಡೂರಿಂದ ಹೊರಗಡೆ ನೀವು ಯಾವಾಗಾದ್ರೂ ರಾಜಕಾರಣ ಮಾಡಿ, ಡೋರ್ ಒಳಗಡೆ ಬಂದಾಗ ಎಸ್ ಕೋಆಪರೇಟಿವ್ ಅಷ್ಟೇ, ಸಹಕಾರಿಯಾಗಿ ಕೆಲಸವನ್ನು ಮಾಡಬೇಕಾಗುತ್ತೆ ಸರ್. ಈಗ ಒಂದು ಪ್ರಮುಖ ಪ್ರಶ್ನೆ ಏನಂತಂದರೆ ನೋಡಿ, ಸಾಮಾನ್ಯವಾಗಿ ನಾವು ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಹೋದರೆ ಅಲ್ಲಿ ಬೆಲ್ಲು ತಕ್ಷಣ, ಈಗ ಬೆಲ್ ನೋಡಿದ ತಕ್ಷಣ ಮುಗಿದೋಯ್ತು. ಅಲ್ಲಿ 3 ಗಂಟೆಗೆ ಕೊನೆ, 4 ಗಂಟೆಗೆ ಕೊನೆ, ಅದ್ರ ಮೇಲೆ 10 ನಿಮಿಷ ಕೂಡ ಕೆಲಸ ಮಾಡಲ್ಲ. ಆದರೆ ನಮ್ಮ ಸಹಕಾರಿ ಸಂಘಗಳಿಗೆ ಬಂದರೆ ಈ ಸಿಬ್ಬಂದಿಗಳಿದ್ದಾರಲ್ಲ ಸರ್, ನೀವು 5:15 ಬಂದ್ಬಿಟ್ಟು ಗೊಬ್ಬರ ಕೊಡೋಪ್ಪ ರೈತ ಬಂದೆ ಅಂದರೆ 5:15 ಬಂದು ನಿಂತ್ಕೋತಾರೆ. ಯಾರೋ ಫೋನ್ ಮಾಡ್ತಾರೆ, ನಾಳೆ ನಂದು ಡೇಟ್ ಕಂಪ್ಲೀಟ್ ಆಗುತ್ತೆ, ಶೂನ್ಯ ಬಿಟ್ಟಿದ್ದಾರದ್ದು, ನೀವು ವೆಯ್ಟ್ ಮಾಡಿ ನಾನು ಸಾಲ ತಂದು ಕಟ್ತೀನಿ ಅಂದರೆ CEO ಇರ್ಬೋದು ಅಥವಾ ಅಕೌಂಟೆಂಟ್ ಇರ್ಬೋದು, ರಾತ್ರಿ 8 9 ಗಂಟೆವರೆಗೂ ವೆಯ್ಟ್ ಮಾಡ್ತಾರೆ. ಇದೆಲ್ಲ ಕೋಆಪರೇಟಿವ್ ಬ್ಯಾಂಕಲ್ಲಿ ಸಹಕಾರಿ ಸಂಘ. ಆದರೆ ನೋಡಿ, ಸಂಡೇ ಕೂಡ ಕೆಲಸವನ್ನು ಮಾಡ್ತೀವಿ, ಇಷ್ಟೆಲ್ಲ ಮಾಡ್ತಾರೆ, ಅದರಲ್ಲಿ ಮಾತೇ ಇಲ್ಲ ಸರ್. ಕರ್ನಾಟಕದ ಯಾವುದೇ ಕೋಆಪರೇಟಿವ್ ಬ್ಯಾಂಕಿಗೆ ಹೋದ್ರೂ ಕೂಡ ಇದೇ ಸಿಸ್ಟಮ್ ಇದೆ. ಆದರೆ ಇಲ್ಲಿ ಸಮಸ್ಯೆ ಏನಂದ್ರೆ, ಆ ನ್ಯಾಷನಲ್ ಬ್ಯಾಂಕಲ್ಲಿ ಸಿಗುತ್ತಲ್ಲ ಸವಲತ್ತುಗಳು, ಸಂಬಳಗಳು ಇವ್ರಿಗೆ ಸಿಗಲ್ಲ, ನಮ್ಮ ಕೋಆಪರೇಟಿವ್ ಬ್ಯಾಂಕ್ ಸಿಬ್ಬಂದಿಗಳಿಗೆ ಸಿಗ್ತಾ ಇಲ್ಲ. ಹಾಗಂದ್ ಮಾತ್ರಕ್ಕೆ ನೀವು ಬಂಡವಾಳವನ್ನು ಮೀರಿ ಸಂಬಳ ಕೊಡ್ಲಿಕ್ಕಾಗಲ್ಲ. ಏನು ನಿಮ್ಮ ಇದ್ರ ಬಂಡವಾಳ ಇರುತ್ತೆ ಅದರೊಳಗೆ ನೀವು ಸಂಬಳವನ್ನು ಕೊಡಬೇಕು, ಮಾಡಬೇಕು. ಆದ್ರೂ ಅಟ್ಲೀಸ್ಟ್ ನಾನು ಹೇಳೋದು, ಇಲ್ಲಿ ಕೂತ್ಕೊಂಡು ಒಬ್ರು CEO ಮನೆ ಬಗ್ಗೆ ಯೋಚನೆ ಮಾಡಬಾರ್ದು, ಅವ್ರ ಮಗನ ಸ್ಕೂಲ್ ಫೀಸ್ ಬಗ್ಗೆ ಯೋಚನೆ ಮಾಡಬಾರ್ದು. ಅಂಥ ಸ್ಥಿತಿ ಯಾವಾಗ ಬರುತ್ತೋ ಆಗ CEOನೋ ಅಥವಾ ಇಲ್ಲಿ ಅವರು ಕೂಡ ಪಕ್ಕಕ್ಕೆ ಕೈ ಹಾಕ್ತಾರೆ, ಮತ್ತೊಂದು ಏನೋ ಮಾಡಲೇಬೇಕು, ಅನಿವಾರ್ಯ ಇರುತ್ತೆ, ಖಂಡಿತ ದುರುಪಯೋಗ ಮಾಡ್ತಾರೆ. ಸೊ ಹಾಗಾಗಿ ನಿಮ್ಮ ಸಂಘದಲ್ಲಿ ಈ ವಿಚಾರದಲ್ಲಿ ಎಷ್ಟರ ಮಟ್ಟಿಗೆ ಸಿಬ್ಬಂದಿಗಳನ್ನ ನೋಡ್ಕೊತಾ ಇದ್ದೀರಾ ಸರ್? ಇಲ್ಲ, ನಾವಲ್ಲಿ ಏನು ಗೊತ್ತಾ, ಇವ್ರು ಯಾರನ್ನೂ ಕೂಡ ಬೇರೆ ದೃಷ್ಟಿಯಲ್ಲಿ ನೋಡೇ ಇಲ್ಲ. ನಾವೆಲ್ಲ ಅಧ್ಯಕ್ಷರಾಗಲಿ ಸಿಬ್ಬಂದಿ ಆಗಲಿ ಗಂಡ ಹೆಂಡತಿ ಅಂತಂದ್ರೆ ಎಸ್ ಅಫ್ಕೋರ್ಸ್ ಸರ್, ಖಂಡಿತ. ಕೋಆಪರೇಟಿವ್ ಅಂದ್ರೆ ಅಮೌಂಟ್ ಕೋಆಪರೇಟಿವ್ ಸಹಕಾರ ಅಂದ್ರೆ ಇದ್ರೆ ಸಾಕು. ಹೌದು. ಈಗ ನಾವೇನು ಮಾಡ್ತೀವಿ ಅಂದರೆ, ನಮ್ಮಲ್ಲಿ ಇವ್ರು ನಾವು ಏನಾರು ಅವ್ರ ಮೇಲೆ ಹಾಕಿ ತಳಕೋದ್ರೆ ಅವ್ರಿಗೆ ಕೊಡದಾಗಲೇ ಸಂಬಳ ಕಮ್ಮಿ, ನಮ್ಮ ಕೆಲಸಗಳೇ ಕುಂಠಿತ ಆಗ್ತವೆ, ಬೇಜಾರಾಗ್ತಾರೆ, ಅವ್ರು ಮಾನಸಿಕವಾಗಿ ಬೇರೆ ಮಾನಸಿಕ ನೋವು ಬರ್ತವೆ. ಅದರಿಂದ ಅವ್ರು ಫ್ರೀಯಾಗಿ ಬಿಡಬೇಕು. ಆದರೆ ಅದನ್ನ ಲೆಕ್ಕಪತ್ರಗಳು ಚೆನ್ನಾಗಿ ನೋಡ್ಕೊತಾ ಇರಬೇಕು. ಇದ್ರೆ ಈಗ ನಮ್ಮಲ್ಲಿ ಇರೋದ್ರ ಭಾಳ ಸಿಬ್ಬಂದಿ ಭಾಳ ಕೆಲಸ ಚೆನ್ನಾಗಿ ಮಾಡ್ತಾರೆ. ನಮ್ಮ CEO ಭಾಳ ಇವರೆಲ್ಲ ಎಷ್ಟೊತ್ತಾಗ ಬೆಳಿಗ್ಗೆ ಹಾಲು ಹಾಕಕ್ಕೆ ಬಂದಾಗ ಬರ್ತಾರೆ ಗೊಬ್ಬರ, ಖಂಡಿತ 6 ಗಂಟೆಗೆ ಹಾಲು ಹಾಕಕ್ಕೆ ಬರ್ತಾರೆ, ಇಲ್ಲಿ ಗೊಬ್ಬರಕ್ಕೆ ಬರ್ತಾರೆ. ಅವಾಗ ಅವ್ರಿಗೆ ಕೊಡಪ್ಪ ಅಂತ ಹೇಳಿದ್ದು ನಾವು ಕೊಡ್ತಾರೆ. ಮಾತೇ ಇಲ್ಲ ಸರ್, ಯಾರು ಪ್ರಶ್ನೆ ಮಾಡುವಂತೆ ಇಲ್ಲ ಅದನ್ನ. ರೈತರಿಗಾಗಿ ಕೆಲಸ ಮಾಡುವ ಅಂತ, ರೈತರಿಗಾಗಿ ಇರೋಂಥದ್ದು ರೈತರ ಕೆಲಸನ ನಾವು ಮಾಡಬೇಕು. ಎಸ್.